ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸ್ತಿರುವಂತಹ 17ನೇ ಬಜೆಟ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ನಿಜಕ್ಕೂ ಅಚ್ಚರಿಯೊಂದು ಕಾದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದು ಏನಪ್ಪ ಅಂತಂದರೆ, ರಾಜ್ಯದ ಎಲ್ಲ ಮನೆಯೊಡತಿಗೆ ವರ್ಷಕ್ಕೆ 2 ಸೀರೆಗಳನ್ನು ಉಚಿತವಾಗಿ ಕೊಡ್ತಾರಂತೆ ಈ ಬಜೆಟ್ ಮುಖಾಂತರ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿ ತಿಂಗಳು ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿಗಳನ್ನು ಕೊಡಲಾಗ್ತಾ ಇತ್ತು. ಈಗ ವರ್ಷಕ್ಕೆ 2 ಸೀರೆಗಳನ್ನು ಕೊಡುವಂತಹ ಯೋಜನೆಯನ್ನು ಘೋಷಣೆ ಮಾಡ್ತಾರೆ ಅನ್ನುವಂತಹ ಬಹಳ ಆಶ್ಚರ್ಯಕರವಾದಂತಹ ಸುದ್ದಿ ಕೇಳಿಬರ್ತಾ ಇದೆ. ರಾಜ್ಯದ ಬಜೆಟ್ ವಿಷಯದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂತಹ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಮನೆಯೊಡತಿಗೆ 2 ಸೀರೆಗಳನ್ನು ಕೊಡ್ತಿರೋದು ನಿಜಕ್ಕೂ ಬಹಳ ಕುತೂಹಲಕಾರಿಯಾದಂಥ ಸಂಗತಿ. ಈ ಮುಖಾಂತರ ಸಿದ್ದರಾಮಯ್ಯ ಏನೋ ಸ್ಟ್ರಾಟಜಿ ಮಾಡಿರ್ಬೋದು ಎನ್ನುವಂಥ ಒಂದು ಅನುಮಾನ ಕೂಡ ಇದೆ. ಇದರಲ್ಲಿ ಕೇವಲ ಬಡವರಿಗೆ ನೆರವಾಗುವಂತಹ ಉದ್ದೇಶ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಬೇರೆ ರೀತಿಯ ಚರ್ಚೆಗಳು ನಡೀತಿದ್ದಾವೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಿಂದೆ ಮಹಿಳೆಯರ ಮನವನ್ನ ಗೆದ್ದು ದಶಕಗಳ ಕಾಲ ಬಿಹಾರದ ಆಡಳಿತವನ್ನ ನಡೆಸಿದ್ರು. ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಅವರಿಗೆ ಮಹಿಳೆಯರ ಬೆಂಬಲ ಇರುವ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗ್ತಿದೆ. ಅದೇ ರೀತಿ ಸಿದ್ದರಾಮಯ್ಯ ಮಹಿಳಾ ಕೇಂದ್ರಿತ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದಾರ ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕೆ ನನಗೆ ಆಗ ಅನ್ನಿಸ್ತಾ ಇದೆ ಅಂತಂದ್ರೆ, ನೋಡಿ, ಇಷ್ಟು ದಿನ ಸಿದ್ದರಾಮಯ್ಯ ಅವರು ಅಹಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ರು. ಆದರೆ ಈಗ ಮಹಿಳಾ ಕೇಂದ್ರಿತ ಪಾಲಿಟಿಕ್ಸ್ ಅನ್ನ ಮಾಡಲಿಕ್ಕೆ ಮುಂದಾದಂತೆ ಕಾಣಿಸ್ತಿದೆ. ಇನ್ ಕೇಸ್ ಈ ಬಜೆಟ್ನಲ್ಲಿ ಅವರು ಎಲ್ಲ ಮನೆಯೊಡತಿಗೆ, ಅಂದರೆ ರಾಜ್ಯದ ಅಷ್ಟೂ ಮನೆಯೊಡತಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟರಲ್ಲ, ಆ ರೀತಿ ವರ್ಷಕ್ಕೆ 2 ಸೀರೆಯನ್ನ ಕೊಡ್ತಾರಂತೆ. ಅದನ್ನ ಸ್ವಸಹಾಯ ಸಂಘಗಳ ಮೂಲಕ ಕೊಡುವಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಸೊ ಅಲ್ಲಿಗೆ ಸಿದ್ದರಾಮಯ್ಯ ಮಹಿಳಾ ಕೇಂದ್ರಿತ ರಾಜಕಾರಣವನ್ನ ಮಾಡಿ ಮಹಿಳೆಯರ ಮನವನ್ನ ಗೆದ್ದು ಆ ಮೂಲಕ ಹೈಕಮಾಂಡ್ ಮನವನ್ನ ಮತ್ತು ಮುಂದೆ ರಾಜ್ಯದ ಜನರ ಮನಸ್ಸನ್ನ ಗೆಲ್ಲಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ವರ್ಚಸ್ಸು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಇನ್ ಕೇಸ್ ಅವರು ಈ ರೀತಿಯಾಗಿ 2 ಸೀರೆಗಳನ್ನು ಕೊಟ್ಟಿದ್ದೇ ಆದರೆ. ಸೊ ಅದು ಈಗ ಹೈಕಮಾಂಡ್ ಏನಾದರೂ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಯೋಚನೆ ಮಾಡೋದಾದರೆ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಅವರನ್ನು ಕೆಳಗಿಳಿಸ್ಬೇಕಾ ಬೇಡವಾ? ಇಷ್ಟು ದಿನ ಹಿಂದಾ ಸಮುದಾಯದ ಏಕಮೇವ ನಾಯಕ ಅಂತ ರೀತಿಯಲ್ಲಿ ಇದ್ದರು ಸಿದ್ದರಾಮಯ್ಯ. ಈಗ ಮಹಿಳೆಯರು ಎನ್ನುವಂತಹ ಒಂದು ಬಹಳ ದೊಡ್ಡ ವರ್ಗದ ಮನವನ್ನು ಗೆದ್ದುಬಿಟ್ರೆ ತಮ್ಮ ಅಧಿಕಾರಾವಧಿ ಸುಲಭ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಸ್ಟ್ರಾಟಜಿಯನ್ನು ಮಾಡ್ತಿದಾರ ಅಂತ ಅನ್ನಿಸ್ತಿದೆ. ಯಾಕೆಂದರೆ ನನಗೆ ಅಂತೂ ಬೇರೆ ಕಾರಣಗಳು ಕಾಣಿಸ್ತಾ ಇಲ್ಲ. ಮತ್ತೆ ರಾಜ್ಯದ ಈಗಿನ ಬಜೆಟ್ ಪರಿಸ್ಥಿತಿಯನ್ನು ನೋಡಿದ್ರೆ ದುಡ್ಡನ್ನು ಹೊಂದಿಸೋದು ಅಷ್ಟು ಸುಲಭ ಅಲ್ಲ. ಅದರ ನಡುವೆ ಕೂಡ ಸಿದ್ದರಾಮಯ್ಯ 2 ಸೀರೆಗಳನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟರ ಮಟ್ಟಿಗಿನ ಹೊಂದಿಸ್ಕೊಳ್ಬೋದು ಬಜೆಟನ್ನು. ಆದರೆ ಈಗಾಗಲೇ ಬಜೆಟ್ಗಳ ಪರಿಷ್ಕರಣೆ ಆಗಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಮೊನ್ನೆ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳಿದರು, ಶ್ರೀಮಂತರು ಗ್ಯಾರಂಟಿ ಯೋಜನೆಗಳನ್ನು ಬಿಡಿ ಅಂತ. ಅದ್ರ ಬಗ್ಗೆ ಬೇರೆ ನಾಯಕರು ಕೂಡ ಬೇರೆ ರೀತಿ ರಿಯಾಕ್ಟ್ ಮಾಡಿದರು. ಅದರ್ಥ ಏನು? ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕಾದಂಥ ಅಗತ್ಯ ಬಂದಿದೆ ಅಂತ ಅನ್ನಿಸ್ತಿದೆ. ನೋಡಿ, ಗ್ಯಾರಂಟಿಗಳ ಬಗ್ಗೆ ಬೇರೆ ಜನಕ್ಕೆ ಬೇರೆ ರೀತಿಯ ಅಭಿಪ್ರಾಯಗಳು ಇರಬಹುದು. ಕೆಲವರಿಗೆ ಇದು ತೆರಿಗೆ ಹಣ ಪೋಲು ಅಂತ ಅನ್ನಿಸ್ಬೋದು. ಕೆಲವರಿಗೆ ಇದು ಬಹಳ ಜನಪ್ರಿಯವಾದಂಥದ್ದು, ಬಹಳ ಜನೋಪಯೋಗಿ ಆದಂಥದ್ದು ಅಂತ ಅನ್ನಿಸ್ಬೋದು. ಬಡವರ ಪರ ಅಂತ ಅನ್ನಿಸ್ಬೋದು. ಆಫ್ಕೋರ್ಸ್ ಇದು ಬಡವರ ಪರ ಮತ್ತು ಸಾರ್ವಜನಿಕರ ಪರ, ಜನರ ದುಡ್ಡನ್ನು ಜನರಿಗೆ ಹಂಚುವಂತಹ ಒಂದು ರಾಜಕೀಯ ಮಾದರಿ. ಇದು ಬಹಳ ಒಳ್ಳೆಯದು. ಆದರೆ ಒಂದು ಸ್ವಲ್ಪ ಪರಿಷ್ಕರಣೆ ಆಗಬೇಕು. ಎಲ್ರಿಗೂ ಕೊಡ್ತೀವಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಓಕೆ, ಚುನಾವಣೆ ಸಂದರ್ಭದಲ್ಲಿ ಹಂಗೆ ಮಾಡಿದ್ರು. ಆದರೆ ಈಗ ಈ ಹಂತದಲ್ಲಾದರೂ ಅದನ್ನು ಪರಿಷ್ಕರಣೆಗೆ ಒಳಪಡಿಸ್ಬೇಕು. ಎಲ್ಲ 5 ಗ್ಯಾರಂಟಿ ಯೋಜನೆಗಳಲ್ಲಿ ದುರುಪಯೋಗ ಆಗ್ತಾನೇ ಇಲ್ವಾ? ಫಾರ್ ಎಕ್ಸಾಂಪಲ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟು ದಿನ ಏನು ಹಣ ಪಡ್ಕೊಳ್ತಿದಾರಲ್ಲ, ಅದರಲ್ಲಿ ಯಾರು ಸತ್ತೇ ಇಲ್ವಾ? ಸತ್ತಿದ್ದಾರೆ. ಅವ್ರಿಗೆ ಆ ಹಣವನ್ನು ತಡೆ ಹಿಡಿಯಲಾಗಿದೆಯಾ? ತಡೆ ಹಿಡಿಬೇಕು. ಸತ್ತವರನ್ನು
ಗುರುತು ಮಾಡಬೇಕು. ಗುರುತು ಮಾಡಿ ಅವರಿಗೆ ಹಣ ಹೋಗೋದನ್ನು ತಡಿಬೇಕು, ಮತ್ತು ಈಗಾಗಲೇ ಹೋಗಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಈ ರೀತಿ ಎಲ್ಲ ಯೋಜನೆಗಳನ್ನು ಪರಿಷ್ಕರಣೆಗೆ ಒಳಪಡಿಸ್ಬೇಕು. ಅಂಥದ್ದೊಂದು ಕೆಲಸವನ್ನು ಮಾಡ್ತಾರೇನೋ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಅವರು 2 ಸೀರೆಗಳನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂಥ ಘೋಷಣೆ ಈ ಬಜೆಟ್ನಲ್ಲಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇನಪ್ಪ ಅಂದರೆ ಇಂದಿರಾ ಕಿಟ್. ಇಂದಿರಾ ಕಿಟ್ ನಲ್ಲಿ 5 kg ಅಕ್ಕಿ, 1 kg ಬೇಳೆ, 1 kg ಹೆಸರು ಬೇಳೆ, 1 kg ಸಕ್ಕರೆ, 1 kg ಉಪ್ಪು, 1 ಲೀಟ್ರು ಎಣ್ಣೆ ಕೊಡುವಂಥ ಇಂದಿರಾ ಕಿಟ್ಟನ್ನು ಇಲ್ಲಿವರೆಗೆ ಆಗಲೇ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗ ಅಧಿಕೃತವಾಗಿ ಘೋಷಿಸ್ಬೋದು ಮತ್ತು ಅದಕ್ಕೆ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಬಹುದು ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಯಾವ್ಯಾವ ಸರ್ಪ್ರೈಸಿಂಗ್ ವಿಷಯಗಳಿದ್ದಾವೆ, ಏನನ್ನು ಕೊಡ್ಬೋದು ಮತ್ತು ಹಣವನ್ನು ಹೇಗೆ ಹೊಂದಿಸ್ಕೊಳ್ತಾರೆ, ರಾಜ್ಯದ ಸಾಲ ಎಷ್ಟು ಏರಿಕೆ ಆಗುತ್ತೆ, ಇವನ್ನೆಲ್ಲವನ್ನು ಸಿದ್ದರಾಮಯ್ಯ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಬಟ್ ನನಗೆ 2 ಸೀರೆ ಕೊಡ್ತಾರೆ ಅನ್ನುವಂಥ ಸಂಗತಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋವನ್ನು ಮಾಡದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೂ ಬುಕಿಂಗ್ ಕನ್ನಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.